ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ವಿದ್ಯಾರ್ಥಿಗಳು ಮತ್ತು ಯುವಕರು ಜೀವನದಲ್ಲಿ ಮಾಡುವ 7 ತಪ್ಪುಗಳಲ್ಲಿ 4ನೇ ತಪ್ಪು ಏನು ಅಂತ ಹೇಳುತ್ತೇನೆ, ಕೇಳಿ. ಅದೇನೆಂದರೆ ತಂದೆ ತಾಯಿಗಳ ಮಾತುಗಳನ್ನು ನಿರ್ಲಕ್ಷಿಸುವುದು ಮತ್ತು ಅವರನ್ನು ಗೌರವದಿಂದ ಕಾಣದೇ ಇರುವುದು. ಇದರಿಂದ ನಮಗೆ ತಂದೆ ತಾಯಿಗಳ ಆಶೀರ್ವಾದ ಎಂದಿಗೂ ದೊರೆಯುವುದಿಲ್ಲ. ಅವರ ಆಶೀರ್ವಾದ ತುಂಬಾ ಮುಖ್ಯವಾದದ್ದು. ಇದರಿಂದ ನಮಗೆ ಮನಃಶಾಂತಿ ದೊರೆಯುತ್ತದೆ. ಹೇಗೆ ಅಂದರೆ, ಅವರೊಂದಿಗೆ ನಾವು ಉತ್ತಮ ಸಂಬಂಧ ಇದ್ದರೆ ನಮ್ಮ ಮೆದುಳಿನಲ್ಲಿ ಆಕ್ಸಿಟೋಸಿನ್ ಮತ್ತು ಸೆರೋಟೋನಿನ್ ಎಂಬ ಪ್ರೀತಿ ಮತ್ತು ಸಂತೋಷದ ಹಾರ್ಮೋನ್ ಹೆಚ್ಚಾಗುತ್ತದೆ. ಇದರಿಂದ ಒತ್ತಡ ಕಡಿಮೆಯಾಗಿ ಮನಃಶಾಂತಿ ದೊರೆಯುತ್ತದೆ. ಅವರನ್ನು ನಿರ್ಲಕ್ಷ್ಯ ಮಾಡಿದರೆ ಸ್ಟ್ರೆಸ್ ಹಾರ್ಮೋನ್ ಹೆಚ್ಚಾಗುತ್ತದೆ, ಮನಃಶಾಂತಿ ಹಾಳಾಗಿ ಹೋಗುತ್ತದೆ. ಉದಾಹರಣೆಗೆ, ನಾವು ಪೋಷಕರೊಂದಿಗೆ ಜಗಳವಾಡಿದಾಗ ನಮ್ಮ ಮನಸ್ಥಿತಿ ಸರಿ ಇರುವುದಿಲ್ಲ. ಇದಕ್ಕೆ ಕಾರಣ ಕ್ರೋನಿಕ್ ಸ್ಟ್ರೆಸ್ ಮತ್ತು ಬಿಪಿ ಹೆಚ್ಚಾಗುವುದಾಗಿದೆ. ಈ ಮನಸ್ಥಿತಿಯಲ್ಲಿ ನಾವು ಯಾವುದೇ ಕೆಲಸ ಮಾಡಿದರೂ ಕೂಡ ಯಶಸ್ವಿಯಾಗುವುದಿಲ್ಲ. ನಮಗೆ ನಿಜವಾದ ಯಶಸ್ಸು ದೊರೆಯುವುದು ಯಾವಾಗ ಅಂದರೆ, ಪೋಷಕರು ಹೃದಯದಿಂದ ಪ್ರಾರ್ಥನೆ ಮಾಡಿದಾಗ ಮಾತ್ರ. ಅದು ನಮ್ಮನ್ನು ಮನಸ್ಸಿನಲ್ಲಿ ಪ್ಲಾಸಿಬೋ ಎಫೆಕ್ಟ್ ತರಹ ಕೆಲಸ ಮಾಡುತ್ತದೆ. ಮಗ ಯಶಸ್ವಿಯಾಗಲಿ ಎಂಬ ಒಂದು ಮಾತು ಹೇಳಿದರೆ ಮೆದುಳಿನಲ್ಲಿ ಡೋಪಮೈನ್ ರಿವಾರ್ಡ್ ಸಿಸ್ಟಮ್ ಸಕ್ರಿಯಗೊಳ್ಳುತ್ತದೆ. ಇದರಿಂದ ಕೆಲಸದಲ್ಲಿ ಉತ್ಸಾಹ ಹೆಚ್ಚಾಗಿ ಯಶಸ್ವಿಯಾಗುತ್ತೇವೆ. ಪೋಷಕರ ಸೇವೆ ಮಾಡಬೇಕು, ಏಕೆಂದರೆ ಅವರು ತಮ್ಮ ಕನಸು ಮತ್ತು ಸುಖವನ್ನು ತ್ಯಾಗ ಮಾಡಿ ನಮ್ಮ ಭವಿಷ್ಯದ ಬಗ್ಗೆ ಕನಸು ಕಂಡಿರುತ್ತಾರೆ. ಈ ಜಗತ್ತಿನಲ್ಲಿ ನಮ್ಮನ್ನು ಅತಿ ಹೆಚ್ಚು ನಿಸ್ವಾರ್ಥ ಪ್ರೀತಿ ಮಾಡುವವರು ಯಾರಾದರೂ ಇದ್ದರೆ ಅದು ನಮ್ಮ ತಂದೆ ತಾಯಿಗಳು ಮಾತ್ರ. ಆದ್ದರಿಂದ ಸ್ನೇಹಿತರೆ, ನೀವು ಸ್ವರ್ಗವನ್ನು ಎಲ್ಲೂ ಹುಡುಕಬೇಡಿ. ಸ್ವರ್ಗ ಇರುವುದು ನಿಮ್ಮ ತಂದೆ ತಾಯಿಗಳ ಕಾಲಡಿಯಲ್ಲಿ. ಆದ್ದರಿಂದ ದಿನನಿತ್ಯ ನೀವು ಶಿರವಾಗಿ ನಿಮ್ಮ ತಂದೆ ತಾಯಿಗಳನ್ನು ನಮಸ್ಕರಿಸಿ, ನಿಮಗೆ ಸ್ವರ್ಗ ಸಿಗುತ್ತದೆ. ಹಾಗೆ ನೀವು ಯಶಸ್ವಿ ವ್ಯಕ್ತಿಯಾಗುತ್ತೀರಾ. ಈ ವಿಡಿಯೋವನ್ನು ಎಲ್ಲರಿಗೂ ಶೇರ್ ಮಾಡಿ. ಈ ತರ ವಿಡಿಯೋಗಾಗಿ ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ 5ನೇ ತಪ್ಪಿನ ಬಗ್ಗೆ ಹೇಳುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.